ನಮ್ಮ ಭಾರತ ದೇಶ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ. ನಮ್ಮ ಮೂಲತಃ ಭಾರತದ ಇತಿಹಾಸವನ್ನು ನೋಡಿದಾಗ ನಾವು ಗೋಗಳನ್ನು ಮತ್ತು ನಂದಿಯನ್ನು ಎಲ್ಲರ ಮನೆಯಲ್ಲಿ ಸಾಕಿ ಸಲುಹಿ ಎಲ್ಲರೂ ಗೋವಿನಿಂದ ಅನೇಕ ಉಪಯೋಗಗಳನ್ನು ಪಡೆದುಕೊಂಡವರಾಗಿದ್ದೀವಿ. ಕೃಷಿಯಲ್ಲಿ ನಂದಿಯನ್ನು ಬೆಳೆಸಿ, ಹೀಗೆ ಈ ತಂತ್ರಜ್ಞಾನ ಮತ್ತು ಈಗಿನ ವಾಹನಗಳು ಬರೋದಕ್ಕಿಂತ ಮೊದಲೇ ನಾವು ನಂದಿಯಿಂದನೇ ನಮ್ಮ ಜೀವನ ಆಧಾರಿತವಾಗಿರ್ತಕ್ಕಂಥ ನಮ್ಮ ಈ ದೇಶ, ಪ್ರತಿಯೊಬ್ಬ ರೈತನೂ ಕೂಡ ಆ ಎತ್ತುಗಳಿಂದನೇ ತನ್ನ ಜೀವನ ಕುಟುಂಬವನ್ನು ನಿರ್ವಹಿಸ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮತ್ತು ಆಕಳು, ನಂದಿ ಎಲ್ಲಿಂದ ಬರ್ತಿದೆ ಅಂದ್ರೆ ಆಕಳು ಹೊಟ್ಟೆಯಿಂದನೇ ಹುಟ್ಟಿ ಬರಬೇಕಲ್ಲ. ಹಾಗಾಗಿ ಆಕಳನ್ನು ಅತ್ಯಂತ ಪವಿತ್ರವಾಗಿ ಪ್ರತಿಯೊಂದು ಮನೆಯಲ್ಲಿ ಕೂಡ 8, 10 ಮತ್ತು ಇನ್ನು ಉಳ್ಳವರು 100 ಗೋವುಗಳನ್ನು ಮತ್ತು ರಾಜರುಗಳು ಲಕ್ಷಾಂತರ ಗೋವುಗಳನ್ನು ಸಾಕ್ತಿದ್ರು ಮತ್ತು ಅವುಗಳನ್ನು ಗೋಪಾಲನೆಯನ್ನು ಮಾಡ್ತಾಯಿದ್ರು. ಆ ಗೋಪಾಲನೆಗಾಗಿ ಗೋಮಾಳ ಅಂತಕ್ಕಂಥದ್ದನ್ನು ಪ್ರತ್ಯೇಕವಾಗಿ ಪ್ರತಿಯೊಂದು ಊರಿನಲ್ಲಿ ಕಾಯ್ದಿರಿಸ್ತಿದ್ರು. ಆ ಎಲ್ಲ ಗೋಮಾಳಗಳು ಇವತ್ತು ಅತಿಕ್ರಮಣ ಆಗಿದೆ. ಎಲ್ಲ ಗೋಮಾಳಗಳನ್ನು ಸರ್ಕಾರ ಮತ್ತು ಅನೇಕ ರೀತಿಯಿಂದ ದುರ್ಬಳಕೆಯನ್ನು ಮಾಡಿಕೊಂಡಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಇವತ್ತು ಗೋಮಾತೆಯನ್ನು ಸಂರಕ್ಷಣೆ ಮಾಡಬೇಕಂತಕ್ಕಂಥದ್ದು ನಮ್ಮ ಎಲ್ಲ ರಾಷ್ಟ್ರೀಯ ಎಲ್ಲ ಸಂತ ಸಮಾಜ ಕೂಡಿಕೊಂಡು ಇವತ್ತು ಗೋವಿನ ಬಗ್ಗೆ ನಾವೇನಾದರೂ ಗೋಮಾತೆಯನ್ನು ಉಳಿಸ್ಕೊಂಡ್ರೆ ನಾವು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಈ ದೇಶವನ್ನು, ಅನ್ನವನ್ನು, ಈ ಚಿನ್ನವನ್ನು ಬೆಳೆದು ಆ ಗೋಮಾತೆಯಿಂದ ನಾವೆಲ್ಲ ಇವತ್ತು ಪಡ್ಕೊಂಡು ಇವತ್ತು ಟ್ರ್ಯಾಕ್ಟರ್ ಬಂದಿದೆ ಅಂತಂದ ಕೂಡಲೇ, ಇವತ್ತು ಅನೇಕ ಯಂತ್ರಗಳು ಬಂದಿವೆ ಅಂದ ಕೂಡಲೇ ಗೋವನ್ನು ಮರೆತು ನಾವೇನಾದರೂ ಮಾಡಿದರೆ ಮುಂದಿನ ನಾವು ಯಾರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಅಂತಂದರೆ, ಯಂತ್ರಗಳು ಬಿತ್ತಿ ಬೆಳಿಬೋದೇ ವಿನಃ ಗೋವನ್ನು ಆ ಗೋಮಾತೆಯ ಸಗಣಿಯಿಂದ ನಾವು ಹೊಲಕ್ಕೆ ಗೊಬ್ಬರ ಹಾಕಿದಾಗ ನಮಗೆ ಉತ್ಪನ್ನ ಬರ್ತಕ್ಕಂಥದ್ದಾಗಿದೆ. ಯಂತ್ರಗಳಿಂದ ಯಾವುದೇ ಗೊಬ್ಬರವನ್ನು ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ರಾಸಾಯನಿಕ ಗೊಬ್ಬರವನ್ನು ಬಳಸಿ ನಮ್ಮ ಭೂಮಿನ ಮೊದಲು ನಾವು ವಿಷವನ್ನು ಹಾಕ್ತಿದ್ದೇವೆ ಭೂಮಿಗೆ. ಅದನ್ನು ಮೊದಲು ತಡೆದು ನಾವು ಉಣ್ಣತಕ್ಕಂಥ ಆಹಾರವನ್ನು ಶುಚಿಯಾಗಿ ಇಡಬೇಕಾದ್ರೆ ನಮಗೆ ಗೋ ಇವತ್ತು ಅವಶ್ಯಕತೆ ಬೇಕಾಗಿದೆ. ಹಾಗಾಗಿ ಇವತ್ತು ರೈತರು ಎಲ್ಲರೂ ಕೂಡ ಜಾಗೃತರಾಗಿದ್ದಾರೆ, ದೇಶದಲ್ಲೆಲ್ಲರೂ ಕೂಡ ಜಾಗೃತರಾಗಿದ್ದಾರೆ. ಎಲ್ಲರೂ ಹಸ್ತಾಕ್ಷರವನ್ನು ಬರೆದು ಗೋಮಾತೆಯನ್ನು ಉಳಿಸ್ಕೊಳ್ಬೇಕು ಅನ್ನೋದಕ್ಕಾಗಿ ನಾವು ಇವತ್ತು ಎಲ್ಲ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮೇಲೆ ಎಲ್ಲ ಸಂತರು ಕೂಡ ನಾವು ಅವ್ರ ಮೇಲೆ ಜವಾಬ್ದಾರಿಯನ್ನು ಹೊರಿಸ್ತಾ ಇದ್ದೀವಿ. ಇದು ಒಂದು ಪ್ರಾಣಿ ಅಂತ ತಿಳ್ಕೊಳ್ಬಾರ್ದು. ಗೋಮಾತೆ ಅಂದರೆ ನಮ್ಮೆಲ್ಲರ ಮಾತೆ. ಹಾಲನ್ನು ಉಂಡು ನಮಗೆಲ್ಲರಿಗೂ ಕೂಡ ಹಾಲು ಕೊಡ್ತಾ ಇದೆ. ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ಇನ್ನೂ ಅನೇಕ ಪದಾರ್ಥಗಳನ್ನು ನಾವು ಗೋವಿನಿಂದ ಪಡೆದುಕೊಳ್ಳೋದ್ರ ಜೊತೆಯಲ್ಲಿ ಇವತ್ತು ನಾವು ಶುದ್ಧವಾಗಿರ್ತಕ್ಕಂಥದ್ದನ್ನು ಇವತ್ತು ವೈಜ್ಞಾನಿಕವಾಗಿ ಕೂಡ ಅದನ್ನು ಸರ್ಚ್ ಮಾಡಿದಾಗ ಅನೇಕ ಔಷಧ ಗುಣಗಳನ್ನು ಹೊಂದಿರತಕ್ಕಂಥದ್ದು ಗೋಮಾತೆಯಲ್ಲಿ ಅಂತಕ್ಕಂಥದ್ದನ್ನು ಇವತ್ತು ಯಾರು ಮರೆಯುವಂತಿಲ್ಲ. ಹಾಗಾಗಿ ಭಾರತ ದೇಶದಲ್ಲಿ ರಾಜರು ಲಕ್ಷ ಗೋವುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದರು. ಲಕ್ಷ ಗೋವುಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ಎಲ್ಲರೂ ಕೂಡ ಆ ಒಂದು ಪರಿಪಾಲನೆ ಮಾಡ್ತಕ್ಕಂಥ ಒಂದು ಇವತ್ತು ಯಾಂತ್ರಿಕ ಯುಗದಲ್ಲಿ ನಾವು ಆಕಳಂದ್ರೆ ಒಂದು ಪ್ರಾಣಿ ಅನ್ನುವಂಥ ಸ್ಥಿತಿಗೆ ಬಂದಿದ್ದೇವೆ. ಯಾಕೆಂದರೆ ಇವತ್ತು ನಾಯಿಯನ್ನು ಮನೆಯಲ್ಲಿ ಇಟ್ಟು ಅದಕ್ಕೆ ಪ್ರತ್ಯೇಕ ಕಟ್ಟಿ ಮನೆಯನ್ನು ಕಟ್ತಾ ಇದ್ದೀವಿ. ನಮಗೆ ಅಮೃತವನ್ನು ಕೊಡ್ತಕ್ಕಂಥ, ಅಮೃತವನ್ನು ಉಂಡು ಅಮರರಾಗಿರ್ತಕ್ಕಂಥ ನಾವುಗಳು ಇವತ್ತು ನಮ್ಮ ಆಕಳುಗಳನ್ನು ರೋಡಿಗೆ ಹೊಡಿತಾ ಇದ್ದೀವಿ. ಬೇರೆ ಬೇರೆ ಕಡೆ ಎಲ್ಲ ಕಸಾಯಿಖಾನೆಗೆ ಕಳಿಸ್ತಾ ಇದ್ದೀವಿ. ಮೊದಲು ಗೋ ಹತ್ಯೆ ಬಂದಾಗಬೇಕು. ಗೋ ಹತ್ಯೆಯನ್ನು ಮೊದಲು ನಿಷೇಧ ಮಾಡಬೇಕು. ಎಲ್ಲ ಸಂತರು ಕೂಡ ಇವತ್ತು ಪರ್ಸಿವಲ ಬಾಬಾ ಅಂತಕ್ಕಂಥವರನ್ನು ಇವತ್ತು ಬಲಿಯನ್ನು ತೆಗೆದುಕೊಂಡರು. ಆದರೆ ಎಲ್ಲರ ಸಂತರು ಇವತ್ತು ನಾವು ಕಣ್ಮುಚ್ಚಿ ಕುಂತಿಲ್ಲ. ಅವರ ಪ್ರತ್ಯೇಕವಾಗಿ ಎಲ್ಲರೂ ಕೂಡ ಹೋರಾಡ್ತಾ ಇದ್ದೀವಿ. ನಮಗೆ ಇವತ್ತು ಗೋಮಾತೆ ರಕ್ಷಣೆ ಆಗಬೇಕು, ಗೋ ಹತ್ಯೆ ಮೊದಲು ಬಂದಾಗಬೇಕು, ಗೋಗಳನ್ನು ಸಾಕಬೇಕು. ಇದು ರಾಷ್ಟ್ರೀಯ ಪ್ರಾಣಿಯನ್ನು, ಆ ಪ್ರಾಣಿ ಅನ್ನೋದಕ್ಕಿಂತ ರಾಷ್ಟ್ರ ಅಲ್ಲ, ವಿಶ್ವ ಮಾತ. ಎಲ್ಲರೂ ಕೂಡ ಇವತ್ತು ಎಲ್ಲರೂ ಒಂದಲ್ಲ ಒಂದು ಬಳಕೆಯಿಂದ ಹಾಲಿಲ್ಲದೆ ನಾವು ಏನನ್ನ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಗೋವಿನ ಹಾಲಿನಿಂದನೇ ಸಣ್ಣ ಮಕ್ಕಳಿಗೂ ಕೂಡ ಇವತ್ತು ನಾವು ಬದುಕಿಸ್ಬೇಕಾದ್ರೆ ಹಾಲು ಬೇಕು. ಇವತ್ತು ಪ್ರತಿಯೊಂದು ವಸ್ತುವಿನಲ್ಲಿ ಹಾಲು ಬೆರೆಸಿರ್ತಕ್ಕಂಥದ್ದನ್ನು ನೀವೆಲ್ಲರೂ ನೋಡ್ತಾ ಇದ್ದೀರಿ. ಅದಕ್ಕಾಗಿ ಇವತ್ತು ಗೋ ಅಂದರೆ ಒಂದು ಉತ್ತಮವಾಗಿರ್ತಕ್ಕಂಥ, ಅದಕ್ಕೆ ಮಾತೆ ಅಂತ ಕರ್ಕೊಂಡು ಬಂದಿದ್ದಾರೆ. ಎಲ್ಲ ದೇವತೆಗಳು ಕೂಡ ಆ ಗೋಮಾತೆಯಲ್ಲಿ ಇದೆ ಅನ್ನೋದಕ್ಕಾಗಿ ನಾವೆಲ್ಲರೂ ಕೂಡ ನಾವು ಅತ್ಯಂತ ಪವಿತ್ರ ಭಾವನೆಯಿಂದ ಆಕಳನ್ನು ಪೂಜೆ ಮಾಡ್ತೀವಿ. ನಾವು ಪ್ರತಿನಿತ್ಯದಲ್ಲಿ ಪೂಜೆಯನ್ನು ಮಾಡ್ತೀವಿ.
ಇಂಥ ಆಕಳ ರಕ್ಷಣೆ ಆಗಬೇಕು. ಎಲ್ಲ ಸಂತರಷ್ಟೇ ಅಲ್ಲ, ಪ್ರತಿಯೊಬ್ಬರು ಕೂಡ ಜಾಗೃತರಾಗಬೇಕು. ಪ್ರತಿಯೊಬ್ಬ ರೈತ ಕುಟುಂಬಗಳು ಕೂಡ ಜಾಗೃತರಾಗಿ ಆ ಗೋಮಾತೆಯನ್ನು ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾಳೆ ಬರ್ತಕ್ಕಂಥ 27ನೇ ತಾರೀಕಿನಂದು ಅಂಬೇಡ್ಕರ್ ಗಾರ್ಡನ್ದಿಂದ ತಹಶೀಲ್ದಾರದ ಪ್ರಾಂತ ಕಚೇರಿವರೆಗೆ ನಾವು ಪಾದಯಾತ್ರೆಯನ್ನು ಮಾಡ್ತಕ್ಕಂಥವರಾಗಿದ್ದೀವಿ. ಪಾದಯಾತ್ರೆಯನ್ನು ಮಾಡಿ ಪ್ರತಿಯೊಂದು ಜಿಲ್ಲಾ ಅಷ್ಟೇ ಅಲ್ಲ, ಭಾರತ ದೇಶದಾದ್ಯಂತವಾಗಿ ಎಲ್ಲರೂ ಕೂಡ ಎಲ್ಲ ಸಂತರು, ಯಾವ ಯಾವ ಜಿಲ್ಲೆಯ ಸಂತರು, ತಾಲೂಕುಗಳಿಂದ ಸಂತರು ಮತ್ತು ಸಂತರಿಂದ ಪ್ರಗತಿಪರ ರೈತರು ಮತ್ತು ಎಲ್ಲ ವಿಚಾರವಂತ ಎಲ್ಲ ಜನರು ಕೂಡ ಇವತ್ತು ನಾವು ಮುಂದೆ ಬಂದು ಆ ಗೋಮಾತೆಯನ್ನು ರಕ್ಷಣೆ ಮಾಡಿಕೊಳ್ಬೇಕು. ನಮ್ಮೆಲ್ಲರ ಕರ್ತವ್ಯ ಅದು, ಒಬ್ಬರ ಕರ್ತವ್ಯ ಅಲ್ಲ. ಗೋಮಾತೆ ಅಂತಂದರೆ ಅದು ನಮ್ಮದಷ್ಟೇ ಅಲ್ಲ, ಇಡೀ ರಾಷ್ಟ್ರದ ಒಂದು ಸ್ವತ್ತು, ದೇಶದ ಸ್ವತ್ತು. ಅಂತ ಗೋಮಾತೆಯನ್ನು ನಾವೆಲ್ಲರೂ ಕೂಡ ಇವತ್ತು ಉಳಿಸ್ಕೊಳ್ಳಿಕ್ಕೆ, ಆ ಸಂತತಿಯನ್ನು ಉಳಿಸ್ಕೊಳ್ಳಿಕ್ಕೆ ಇವತ್ತು ಬೇರೆ ಬೇರೆ ಎಲ್ಲ ತಳಿಗಳನ್ನು ನೀವು ಸರ್ಕಾರದವರು ಸಂರಕ್ಷಣೆ ಮಾಡ್ತಾ ಇದ್ದೀರಿ. ಯಾವುದೋ ಒಂದು ಪ್ರಾಣಿಗೆ ರಾಷ್ಟ್ರ ಒಂದು ಪಟ್ಟವನ್ನು ಕಟ್ತಾ ಇದ್ದೀರಿ. ಅದಕ್ಕೆ ಗೋಮಾತೆಯನ್ನು ರಾಷ್ಟ್ರ ಮಾತೆ ಅಂತಕ್ಕಂಥದ್ದು, ರಾಷ್ಟ್ರ ಪ್ರಾಣಿ ಅಂತಕ್ಕಂಥದ್ದನ್ನು ಘೋಷಣೆ ಮಾಡಬೇಕು. ಇದು ಪ್ರಧಾನಮಂತ್ರಿ ಹಿಡಿದುಕೊಂಡು ಮುಖ್ಯಮಂತ್ರಿಗಳನ್ನು ಹಿಡಿದುಕೊಂಡು ಎಲ್ಲರ ಮೇಲೆ ನಮ್ಮ ಎಲ್ಲ ಸಂತರ ಒತ್ತಡ ಮತ್ತು ಪ್ರಗತಿಪರ ಎಲ್ಲ ರೈತರ ಒತ್ತಡ ಇದೆ. ಹಾಗಾಗಿ ಎಲ್ಲ ಜನರ ಪರವಾಗಿ ಈ ನಮ್ಮ ಗೋ ಅನ್ನುವ ಆಕಳನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಗ್ರಹವಾಗಿದೆ. ಅದಕ್ಕಾಗಿ 27ನೇ ತಾರೀಕು ದೇಶದಾದ್ಯಂತವಾಗಿ ಎಲ್ಲರ ಸ್ವಇಚ್ಛೆಯಿಂದ, ಯಾರಿಗೆ ಜವಾಬ್ದಾರಿ ಇಲ್ಲಿ ನಾವು ಯಾರಿಗೂ ಗದ್ದಲ ಮಾಡ್ತಾ ಇಲ್ಲ, ಯಾವುದೇ ಯಾರ ಆಸ್ತಿಗೆ ಹಾನಿ ಮಾಡ್ತಾ ಇಲ್ಲ, ಯಾರಿಗೆ ತೊಂದರೆ ಕೊಡ್ತಾ ಇಲ್ಲ. ನಾವು ಸ್ವಂತ ಎಲ್ಲರಿಗೂ ಬೇಕಾಗಿ ಹಾಲನ್ನು ಉಣಿಸ್ತಕ್ಕಂಥ ಆ ತಾಯಿಯನ್ನು ಆದರ್ಶ ಒಂದು ಈ ಭಾರತ ದೇಶದ ಗೌರವದ ಪ್ರತೀಕವಾಗಿ ನಾವೆಲ್ಲ ಕೇಳಬಾರ್ದು. ಸರ್ಕಾರ ಈಗಾಗಲೇ ಇದನ್ನು ಮಾಡಬೇಕಾಗಿತ್ತು, ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಬೇಕಿತ್ತು. ನಾವು ಕೇಳೋದಕ್ಕಿಂತ ಮೊದಲೇ ಮಾಡಬೇಕು. ಈ ಎಲ್ಲ ಹೋರಾಟ ನಡೆದ ಮೇಲೆ ಮಾಡೋದಕ್ಕಿಂತ ಆ ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಜವಾಬ್ದಾರಿಯುತ ಎಲ್ಲರೂ ಕೂಡ ಕೂಡಿಕೊಂಡು ಈ ರಾಷ್ಟ್ರದ, ಈ ಭಾರತ ದೇಶದ ಗೌರವದ ಪ್ರತೀಕವಾಗಿ ಗೋಮಾತೆಯನ್ನು, ಅನ್ಯ ರಾಷ್ಟ್ರಗಳಲ್ಲಿ ಕೂಡ ಗೋವಿಗೆ ಎಷ್ಟೋ ಮಹತ್ವ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಭಾರತ ದೇಶದಲ್ಲಿ ಪೂಜ್ಯನೀಯವಾಗಿರ್ತಕ್ಕಂಥ ಗೋವನ್ನು ಇವತ್ತು ಎಷ್ಟು ನಾವು ಕಡೆಗಣ್ಣಿನಿಂದ ನೋಡ್ತಾ ಇದ್ದೀವಿ. ಹುಲ್ಲು ಹಾಕಿದರೆ ಸಾಕು ನಮಗೆ ರಸವತ್ತಾದ ಅಮೃತವನ್ನು ನೀಡತಕ್ಕಂಥ ಆ ತಾಯಿ ಗೋಮಾತೆ, ಔಷಧ ಗುಣವುಳ್ಳಂಥ ಗೋವಿನನ್ನು ನಾವೆಲ್ಲರೂ ಸಂರಕ್ಷಣೆ ಮಾಡಿಕೊಳ್ಬೇಕು, ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತನ್ನು ಈ ಮಾಧ್ಯಮದ ಮೂಲಕ ಈ ಸಮಸ್ತ ಎಲ್ಲ ಜನತೆಗೆ ತಿಳಿಸಿ ನೀವೆಲ್ಲರೂ ಜಾಗೃತರಾಗಬೇಕು. ರೈತರು ನಮ್ಮ ಭೂಮಿಯನ್ನು ಮೊದಲು ವಿಷಯುಕ್ತವಾಗಿ ಮುಕ್ತ ಮಾಡಬೇಕಾದ್ರೆ ನಾವು ಗೋಮಾತೆಯನ್ನು ಸಾಕಲೇಬೇಕು. ಗೋಸಗಣೆಯನ್ನು ನಮ್ಮ ಭೂಮಿಗೆ ನಾವು ಹಾಕಿದಾಗ ಮಾತ್ರ ನಮ್ಮ ದೇಶ ಮತ್ತು ನಮ್ಮ ಆರೋಗ್ಯವಾಗಿರಲಿಕ್ಕೆ, ನಾವೆಲ್ಲರೂ ಕೂಡ ಸ್ವಸ್ಥವಾಗಿರಲಿಕ್ಕೆ ಒಂದು ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲರ ಪರವಾಗಿ ಎಲ್ಲ ಜನತೆಯಲ್ಲಿ ಕೇಳಿಕೊಳ್ಳೋದು ಇಷ್ಟೇ, ನಿಮ್ಮೆಲ್ಲರ ಸ್ವಯಂ ಇಚ್ಛೆಯಿಂದ, ಇದು ಯಾರದೇ ಆಸ್ತಿ ಅಲ್ಲ, ನಮ್ಮೆಲ್ಲರ ಆಸ್ತಿಯಾಗಿರ್ತಕ್ಕಂಥ ಗೋವನ್ನು ಉಳಿಸ್ಕೊಳ್ಳಿಕ್ಕೆ ನೀವು 27ನೇ ತಾರೀಕಿನಂದು ಎಲ್ಲರೂ ಈ ಅಂಬೇಡ್ಕರ್ ಗಾರ್ಡನ್ದಲ್ಲಿ ಎಲ್ಲರೂ ಸೇರಿ ನಮ್ಮ ತಹಶೀಲ್ದಾರ್ ಕಚೇರಿವರೆಗೆ ನಮ್ಮ ಮನವಿಯನ್ನು ಸಲ್ಲಿಸ್ತಕ್ಕಂಥದ್ದು. ಯಾವುದೇ ಕೂಗಾಟ, ಚೀರಾಟ ಮತ್ತು ಯಾವುದೇ ಅಹಿಂಸಾಕರ ಘಟನೆಗಳಿಗೆ ನಾವು ಯಾವುದೇ ಶಾಂತಿಯುತವಾಗಿರ್ತಕ್ಕಂಥ ನಮ್ಮ ರಾಷ್ಟ್ರ, ಶಾಂತಿಯುತವಾಗಿರ್ತಕ್ಕಂಥ ಸೌಮ್ಯವಾಗಿರ್ತಕ್ಕಂಥ ಎಲ್ಲರ ಆರಾಧ್ಯ ದೈವತೆಯಾಗಿರ್ತಕ್ಕಂಥ ಗೋಮಾತೆಯನ್ನು ರಾಷ್ಟ್ರ ಮಾತೆಯನ್ನಾಗಿ ಘೋಷಣೆ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ನಮ್ಮ ಮನವಿ ಪತ್ರವನ್ನು ಪ್ರಾಂತ ಕಚೇರಿವರೆಗೆ ನಾವೆಲ್ಲರೂ ಕೂಡಿ ಸಲ್ಲಿಸ್ತಕ್ಕಂಥವರಾಗಿದ್ದೇವೆ.